ಭಾಗದಲ್ಲೇ ಪ್ರಸಿದ್ಧವಾದ ಗ್ರಾಮದ ಪ್ರತಿಶತ 90 ಭೂಮಿಯಲ್ಲಿ ಈರುಳ್ಳಿಯನ್ನೇ ಮುಖ್ಯ ಬೆಳೆಯನ್ನಾಗಿ ಬೆಳೀತಾರೆ. ಆದರೆ ಈಗ ಆ ಈರುಳ್ಳಿಯೇ ರೈತರಿಗೆ ಕಣ್ಣೀರನ್ನ ಬರೆಸ್ತಾ ಇದೆ. ಯಾಕೆ ನೋಡಿ. ಅನ್ನದಾತನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ, ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತನ ಬದುಕು. ಒಂದ್ ಕಡೆ ನಿರಂತರ ಮಳೆಗೆ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ಕೊಳೆ ರೋಗ ಹೆಚ್ಚಾಗಿದೆ. ಮತ್ತೊಂದ್ ಕಡೆ ಹೊಲದಲ್ಲೇ ಈರುಳ್ಳಿ ಬೆಳೆ ಕೊಳೆತು ನಾಶವಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಇಲ್ಲದೆ ಬೆಂಗಳೂರಿಗೆ ಕಳಿಸೋದಕ್ಕೆ ಚೀಲಗಳನ್ನು ಸಿದ್ಧ ಮಾಡ್ತಾ ಇರೋ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ. ಬೆನಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಗ್ರಾಮ. ಕಳೆದ 4 ವರ್ಷಗಳ ಹಿಂದೆ ಈರುಳ್ಳಿಗೆ ಒಳ್ಳೆ ಬೆಲೆ ಸಿಕ್ಕಾಗ ಕೆಲವೊಂದಿಷ್ಟು ರೈತರು 90 ಲಕ್ಷದಿಂದ 1 ಕೋಟಿ ರೂಪಾಯಿ ಲಾಭವನ್ನ ಪಡೆದು ದಾಖಲೆ ಮಾಡಿದ್ರು. ಆದ್ರೆ ಅಂತಹ ರೈತರಿಗೆ ಈಗ ವರುಣನ ವಕ್ರದೃಷ್ಟಿ ಜೊತೆಗೆ ಬೆಲೆ ದಿಢೀರ್ ಪಾತಾಳಕ್ಕಿಳಿದು ಸಂಕಷ್ಟ ಉಂಟು ಮಾಡಿದೆ. ಇದೀಗ ಈರುಳ್ಳಿ ಬೆಲೆ ಕ್ವಿಂಟಲ್ಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, ಹೆಚ್ಚಂದ್ರೆ 800 ರೂಪಾಯಿ ಬೆಲೆ ಸಿಗುತ್ತೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿ ಒಳ್ಳೆ ಬೆಲೆ ಕೊಡಿ, ಇಲ್ಲದೆ ಇದ್ರೆ ಈರುಳ್ಳಿಯನ್ನ ಹೊಲದಲ್ಲಿ ಮಣ್ಣು ಮಾಡಿಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಈ ಭಾಗದೊಳಗೆ ಈರುಳ್ಳಿ ಹೆಚ್ಚು ಪ್ರಮಾಣದಲ್ಲಿ ಮುಂಗಾರು ಹಂಗಾಮಿನೊಳಗೆ ನಾವು ಬೆಳಿತೀವಿ. ಇದರಿಂದ ಈ ವರ್ಷ ನಮಗೆ ಭಾಳ ಹಾನಿಯಾಗೈತಿ. ಮಳೆಯಿಂದನೂ ಹಾನಿಯಾಗೈತಿ, ಬೆಳೆದ ಮಾಲಿಗೂ ಅತಿ ಪಾತಾಳಕ್ಕೆ ಕುಸ್ತೈತಿ ಈರುಳ್ಳಿ ದರ. ಇದರಿಂದ ರೈತಗೆ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ನಾವು ಪ್ರತಿ ಎಕರೆಗೆ 15ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡೀವಿ ಪ್ರತಿ ರೈತರು. ಇದರಿಂದ ನಮಗೆ ಭಾಳ ತೊಂದರೆ ಆಗೈತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕಾಗಿದ್ದ ಕೆಲಸ ಅವ್ರು ಮಾಡಬೇಕು, ಕೇಂದ್ರ ಸರ್ಕಾರದವರು ಎಕ್ಸ್ಪೋರ್ಟ್ ಕೊಟ್ಟ ರೈತರನ್ನ ಉತ್ತೇಜನ ಕೊಡುವ ವ್ಯವಸ್ಥೆ ಅವ್ರು ಮಾಡಬೇಕು. ಬೆನಕಟ್ಟಿ ರೈತರಿಗೆ ಈರುಳ್ಳಿ ಬಿಟ್ಟು ಬೇರೆ ಬೆಳೆ ಬೆಳೆದು ಅಭ್ಯಾಸ ಇಲ್ಲ. ಈರುಳ್ಳಿಗೆ ಗುಣಮಟ್ಟದ ವಿಚಾರದಲ್ಲಿ ರಾಜ್ಯ ಹಾಗೂ ಪರರಾಜ್ಯದಲ್ಲಿ ಒಳ್ಳೆ ಬೇಡಿಕೆ ಇದೆ. ಈರುಳ್ಳಿಯನ್ನೇ ನಂಬಿ ಬದುಕ್ತಾ ಇರೋ ಇವರಿಗೆ ಈ ಬಾರಿ ಒಂದ್ ಕಡೆ ಮಳೆ ಶಾಕ್ ಕೊಟ್ರೆ ಈಗ ಬೆಲೆ ಇಳದೆ ಇರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈರುಳ್ಳಿನೇ ನಮ್ಮದ ಮೂಲ ಬೆಳೆ. ಆದ್ರೆ ಈ ವರ್ಷ ಮಳೆ ಹೆಚ್ಚಾಗಿ ಅತಿ ವೃಷ್ಟಿಯಿಂದ ಈರುಳ್ಳಿ ಬೆಳೆ ಭಾಳ ನಾಶ ಆಗೈತಿ. ಅದಕ್ಕೆ ಡ್ಯಾಮೇಜ್ನೂ ಆಗೈತಿ, ಸರಿಯಾಗಿ ಮಾಲ್ ಬಂದಿಲ್ಲ, ಹಸನು ಇಲ್ಲ, ಯಾವುದು ಮಾಲು ರೇಟ್ನೂ ಇಲ್ಲ, ರೇಟ್ ಪೂರಾ ಬಿದ್ದು ಹೋಗ್ಬಿಟ್ಟೈತಿ. ಈಗ ಇದ್ದ ಮಾಲ್ ಅಲ್ಪ ಸ್ವಲ್ಪ ಹಸನ ಮಾಡಿ ಕಳಿಸ್ಬೇಕಂತಂದ್ರೆ ಎಕರೆ ಪಿಸಕ್ಕೆ 300-400 ಬೋರ್ ಲೆಕ್ಕ ಆಗಿಬಿಟ್ಟೈತಿ. ಈಗ ನಾವು ಕಿತ್ತಕ್ಕೆ ಹೊರದು ಕಳಿಸಿದ್ರನ್ನ ಮಾರ್ಕೆಟ್ ಕಳಿಸಿದ್ರೆ ಈ ರೇಟಿಗೆ ಒಂದು ಪಿಸಿ 300-400 ಬೋರ್ ಲೆಕ್ಕ ಆಗೈತಿ. ಅದು ಈಗಿನ ಖರ್ಚಿಗೆ ಸಹಿತ ಸಾಲಂಗಿಲ್ಲ. ಈಗ ನಾವು ಎಕರೆಗೆ ಒಂದು ಕೂಲಿ ಆಳಿನ ಬೆಲೆ 400ರಿಂದ 500 ರೂಪಾಯಿ ಕೇಳಾಕೈತಾರ. ಒಟ್ನಲ್ಲಿ ಈರುಳ್ಳಿ ದಾಖಲೆ ಪ್ರಮಾಣದಲ್ಲಿ ಬೆಳೆಯೋ ಗ್ರಾಮದ ರೈತರು ಮಳೆ ಹೊಡೆತದಿಂದ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕಿಳಿದು ಮತ್ತೊಂದು ಬರೆ ಇಳಿದಿದೆ. ಹೀಗಾಗಿ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಸಹಾಯ ಹಸ್ತ ಚಾಚಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಭಾಗದಲ್ಲೇ ಪ್ರಸಿದ್ಧವಾದ ಗ್ರಾಮದ ಪ್ರತಿಶತ 90 ಭೂಮಿಯಲ್ಲಿ ಈರುಳ್ಳಿಯನ್ನೇ ಮುಖ್ಯ ಬೆಳೆಯನ್ನಾಗಿ ಬೆಳೀತಾರೆ. ಆದರೆ ಈಗ ಆ ಈರುಳ್ಳಿಯೇ ರೈತರಿಗೆ ಕಣ್ಣೀರನ್ನ ಬರೆಸ್ತಾ ಇದೆ. ಯಾಕೆ ನೋಡಿ. ಅನ್ನದಾತನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ, ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತನ ಬದುಕು. ಒಂದ್ ಕಡೆ ನಿರಂತರ ಮಳೆಗೆ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ಕೊಳೆ ರೋಗ ಹೆಚ್ಚಾಗಿದೆ. ಮತ್ತೊಂದ್ ಕಡೆ ಹೊಲದಲ್ಲೇ ಈರುಳ್ಳಿ ಬೆಳೆ ಕೊಳೆತು ನಾಶವಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಇಲ್ಲದೆ ಬೆಂಗಳೂರಿಗೆ ಕಳಿಸೋದಕ್ಕೆ ಚೀಲಗಳನ್ನು ಸಿದ್ಧ ಮಾಡ್ತಾ ಇರೋ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ. ಬೆನಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಗ್ರಾಮ. ಕಳೆದ 4 ವರ್ಷಗಳ ಹಿಂದೆ ಈರುಳ್ಳಿಗೆ ಒಳ್ಳೆ ಬೆಲೆ ಸಿಕ್ಕಾಗ ಕೆಲವೊಂದಿಷ್ಟು ರೈತರು 90 ಲಕ್ಷದಿಂದ 1 ಕೋಟಿ ರೂಪಾಯಿ ಲಾಭವನ್ನ ಪಡೆದು ದಾಖಲೆ ಮಾಡಿದ್ರು. ಆದ್ರೆ ಅಂತಹ ರೈತರಿಗೆ ಈಗ ವರುಣನ ವಕ್ರದೃಷ್ಟಿ ಜೊತೆಗೆ ಬೆಲೆ ದಿಢೀರ್ ಪಾತಾಳಕ್ಕಿಳಿದು ಸಂಕಷ್ಟ ಉಂಟು ಮಾಡಿದೆ. ಇದೀಗ ಈರುಳ್ಳಿ ಬೆಲೆ ಕ್ವಿಂಟಲ್ಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, ಹೆಚ್ಚಂದ್ರೆ 800 ರೂಪಾಯಿ ಬೆಲೆ ಸಿಗುತ್ತೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿ ಒಳ್ಳೆ ಬೆಲೆ ಕೊಡಿ, ಇಲ್ಲದೆ ಇದ್ರೆ ಈರುಳ್ಳಿಯನ್ನ ಹೊಲದಲ್ಲಿ ಮಣ್ಣು ಮಾಡಿಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಈ ಭಾಗದೊಳಗೆ ಈರುಳ್ಳಿ ಹೆಚ್ಚು ಪ್ರಮಾಣದಲ್ಲಿ ಮುಂಗಾರು ಹಂಗಾಮಿನೊಳಗೆ ನಾವು ಬೆಳಿತೀವಿ. ಇದರಿಂದ ಈ ವರ್ಷ ನಮಗೆ ಭಾಳ ಹಾನಿಯಾಗೈತಿ. ಮಳೆಯಿಂದನೂ ಹಾನಿಯಾಗೈತಿ, ಬೆಳೆದ ಮಾಲಿಗೂ ಅತಿ ಪಾತಾಳಕ್ಕೆ ಕುಸ್ತೈತಿ ಈರುಳ್ಳಿ ದರ. ಇದರಿಂದ ರೈತಗೆ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ನಾವು ಪ್ರತಿ ಎಕರೆಗೆ 15ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡೀವಿ ಪ್ರತಿ ರೈತರು. ಇದರಿಂದ ನಮಗೆ ಭಾಳ ತೊಂದರೆ ಆಗೈತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕಾಗಿದ್ದ ಕೆಲಸ ಅವ್ರು ಮಾಡಬೇಕು, ಕೇಂದ್ರ ಸರ್ಕಾರದವರು ಎಕ್ಸ್ಪೋರ್ಟ್ ಕೊಟ್ಟ ರೈತರನ್ನ ಉತ್ತೇಜನ ಕೊಡುವ ವ್ಯವಸ್ಥೆ ಅವ್ರು ಮಾಡಬೇಕು. ಬೆನಕಟ್ಟಿ ರೈತರಿಗೆ ಈರುಳ್ಳಿ ಬಿಟ್ಟು ಬೇರೆ ಬೆಳೆ ಬೆಳೆದು ಅಭ್ಯಾಸ ಇಲ್ಲ. ಈರುಳ್ಳಿಗೆ ಗುಣಮಟ್ಟದ ವಿಚಾರದಲ್ಲಿ ರಾಜ್ಯ ಹಾಗೂ ಪರರಾಜ್ಯದಲ್ಲಿ ಒಳ್ಳೆ ಬೇಡಿಕೆ ಇದೆ. ಈರುಳ್ಳಿಯನ್ನೇ ನಂಬಿ ಬದುಕ್ತಾ ಇರೋ ಇವರಿಗೆ ಈ ಬಾರಿ ಒಂದ್ ಕಡೆ ಮಳೆ ಶಾಕ್ ಕೊಟ್ರೆ ಈಗ ಬೆಲೆ ಇಳದೆ ಇರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈರುಳ್ಳಿನೇ ನಮ್ಮದ ಮೂಲ ಬೆಳೆ. ಆದ್ರೆ ಈ ವರ್ಷ ಮಳೆ ಹೆಚ್ಚಾಗಿ
ಅತಿವೃಷ್ಟಿಯಿಂದ ಉರುಳಿ ಬೆಳೆ ಭಾಳ ನಾಶ ಆಗೈತಿ. ಅದಕ್ಕೆ ಡ್ಯಾಮೇಜ್ನೂ ಆಗೈತಿ, ಸರಿಯಾಗಿ ಮಾಲ್ ಬಂದಿಲ್ಲ, ಹಸನು ಇಲ್ಲ, ಯಾವುದು ಮಾಲು ರೇಟ್ನೂ ಇಲ್ಲ, ರೇಟ್ ಪೂರಾ ಬಿದ್ದು ಹೋಗ್ಬಿಟ್ಟೈತಿ. ಈಗ ಇದ್ದ ಮಾಲ್ ಅಲ್ಪ ಸ್ವಲ್ಪ ಹಸನ ಮಾಡಿ ಕಳಿಸ್ಬೇಕಂತಂದ್ರೆ ಎಕರೆ ಪಿಸಕ್ಕೆ 300-400 ಬರೋ ಲೆಕ್ಕ ಆಗಿಬಿಟ್ಟೈತಿ. ಈಗ ನಾವು ಕಿತ್ತಕ್ಕೆ ಹೊರದು ಕಳಿಸಿದ್ರನ್ನ ಮಾರ್ಕೆಟ್ ಕಳಿಸಿದ್ರೆ ಈ ರೇಟಿಗೆ ಒಂದು ಪಿಸಿ 300-400 ಬರೋ ಲೆಕ್ಕ ಆಗೈತಿ. ಅದು ಈಗಿನ ಖರ್ಚಿಗೆ ಸಹಿತ ಸಾಲಂಗಿಲ್ಲ. ಈಗ ನಾವು ಎಕರೆ ಒಂದು ಕೂಲಿ ಆಳಿನ ಬೆಲೆ 400-500 ರೂಪಾಯಿ ಕೇಳಾಕತ್ತಾರ. ಒಟ್ನಲ್ಲಿ ಈರುಳ್ಳಿ ದಾಖಲೆ ಪ್ರಮಾಣದಲ್ಲಿ ಬೆಳೆಯೋ ಗ್ರಾಮದ ರೈತರು ಮಳೆ ಹೊಡೆತದಿಂದ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕಿಳಿದು ಮತ್ತೊಂದು ಬರೆ ಇಳಿದಿದೆ. ಹೀಗಾಗಿ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಸಹಾಯ ಹಸ್ತ ಚಾಚಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಭಾಗದಲ್ಲೇ ಪ್ರಸಿದ್ಧವಾದ ಗ್ರಾಮದ ಪ್ರತಿಶತ 90 ಭೂಮಿಯಲ್ಲಿ ಈರುಳ್ಳಿಯನ್ನೇ ಮುಖ್ಯ ಬೆಳೆಯನ್ನಾಗಿ ಬೆಳೀತಾರೆ. ಆದರೆ ಈಗ ಆ ಈರುಳ್ಳಿಯೇ ರೈತರಿಗೆ ಕಣ್ಣೀರನ್ನ ಬರೆಸ್ತಾ ಇದೆ. ಯಾಕೆ ನೋಡಿ. ಅನ್ನದಾತನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ, ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತನ ಬದುಕು. ಒಂದ್ ಕಡೆ ನಿರಂತರ ಮಳೆಗೆ ತೇವಾಂಶ ಹೆಚ್ಚಾಗಿ ಈರುಳ್ಳಿಗೆ ಕೊಳೆ ರೋಗ ಹೆಚ್ಚಾಗಿದೆ. ಮತ್ತೊಂದು ಕಡೆ ಹೊಲದಲ್ಲೇ ಈರುಳ್ಳಿ ಬೆಳೆ ಕೊಳೆತು ನಾಶವಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಇಲ್ಲದೆ ಬೆಂಗಳೂರಿಗೆ ಕಳಿಸೋದಕ್ಕೆ ಚೀಲಗಳನ್ನ ಸಿದ್ಧ ಮಾಡ್ತಾ ಇರೋ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ. ಬೆನಕಟ್ಟಿ ಗ್ರಾಮ ಈರುಳ್ಳಿ ಬೆಳೆಯೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಗ್ರಾಮ. ಕಳೆದ 4 ವರ್ಷಗಳ ಹಿಂದೆ ಈರುಳ್ಳಿಗೆ ಒಳ್ಳೆ ಬೆಲೆ ಸಿಕ್ಕಾಗ ಕೆಲವೊಂದಿಷ್ಟು ರೈತರು 90 ಲಕ್ಷದಿಂದ 1 ಕೋಟಿ ರೂಪಾಯಿ ಲಾಭವನ್ನ ಪಡೆದು ದಾಖಲೆ ಮಾಡಿದ್ರು. ಆದ್ರೆ ಅಂತಹ ರೈತರಿಗೆ ಈಗ ವರುಣನ ವಕ್ರದೃಷ್ಟಿ ಜೊತೆಗೆ ಬೆಲೆ ದಿಢೀರ್ ಪಾತಾಳಕ್ಕಿಳಿದು ಸಂಕಷ್ಟ ಉಂಟು ಮಾಡಿದೆ. ಇದೀಗ ಈರುಳ್ಳಿ ಬೆಲೆ ಕ್ವಿಂಟಲ್ಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, ಹೆಚ್ಚಂದ್ರೆ 800 ರೂಪಾಯಿ ಬೆಲೆ ಸಿಗುತ್ತೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿ ಒಳ್ಳೆ ಬೆಲೆ ಕೊಡಿ, ಇಲ್ಲದೆ ಇದ್ರೆ ಈರುಳ್ಳಿಯನ್ನ ಹೊಲದಲ್ಲಿ ಮಣ್ಣು ಮಾಡಿಬಿಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಈ ಭಾಗದೊಳಗೆ ಈರುಳ್ಳಿ ಹೆಚ್ಚು ಪ್ರಮಾಣದಲ್ಲಿ ಮುಂಗಾರು ಹಂಗಾಮಿನೊಳಗೆ ನಾವು ಬೆಳಿತೀವಿ. ಇದರಿಂದ ಈ ವರ್ಷ ನಮಗೆ ಭಾಳ ಹಾನಿಯಾಗೈತಿ. ಮಳೆಯಿಂದನೂ ಹಾನಿಯಾಗೈತಿ, ಬೆಳೆದ ಮಾಲಿಗೂ ಅತಿ ಪಾತಾಳಕ್ಕೆ ಕುಸ್ತೈತಿ ಈರುಳ್ಳಿ ದರ. ಇದರಿಂದ ರೈತಗೆ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ನಾವು ಪ್ರತಿ ಎಕರೆಗೆ 15,000 - 25,000 ರೂಪಾಯಿ ಖರ್ಚು ಮಾಡೀವಿ ಪ್ರತಿ ರೈತರು. ಇದರಿಂದ ನಮಗೆ ಭಾಳ ತೊಂದರೆ ಆಗೈತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕಾಗಿದ್ದ ಕೆಲಸ ಅವ್ರು ಮಾಡಬೇಕು, ಕೇಂದ್ರ ಸರ್ಕಾರದವರು ಎಕ್ಸ್ಪೋರ್ಟ್ ಕೊಟ್ಟ ರೈತರನ್ನ ಉತ್ತೇಜನ ಕೊಡುವ ವ್ಯವಸ್ಥೆ ಅವ್ರು ಮಾಡಬೇಕು. ಬೆನಕಟ್ಟಿ ರೈತರಿಗೆ ಈರುಳ್ಳಿ ಬಿಟ್ಟು ಬೇರೆ ಬೆಳೆ ಬೆಳೆದು ಅಭ್ಯಾಸ ಇಲ್ಲ. ಈರುಳ್ಳಿಗೆ ಗುಣಮಟ್ಟದ ವಿಚಾರದಲ್ಲಿ ರಾಜ್ಯ ಹಾಗೂ ಪರರಾಜ್ಯದಲ್ಲಿ ಒಳ್ಳೆ ಬೇಡಿಕೆ ಇದೆ. ಈರುಳ್ಳಿಯನ್ನೇ ನಂಬಿ ಬದುಕ್ತಾ ಇರೋ ಇವರಿಗೆ ಈ ಬಾರಿ ಒಂದ್ ಕಡೆ ಮಳೆ ಶಾಕ್ ಕೊಟ್ರೆ ಈಗ ಬೆಲೆ ಇಳದೆ ಇರೋದು ಗಾಯದ ಮೇಲೆ ಬರೆ ಇಳದಂತಾಗಿದೆ. ಈರುಳ್ಳಿನೇ ನಮ್ಮದ ಮೂಲ ಬೆಳೆ. ಆದ್ರೆ ಈ ವರ್ಷ ಮಳೆ ಹೆಚ್ಚಾಗಿ ಅತಿವೃಷ್ಟಿಯಿಂದ ಉರುಳಿ ಬೆಳೆ ಭಾಳ ನಾಶ ಆಗೈತಿ. ಅದಕ್ಕೆ ಡ್ಯಾಮೇಜ್ನೂ ಆಗೈತಿ, ಸರಿಯಾಗಿ ಮಾಲ್ ಬಂದಿಲ್ಲ, ಹಸನು ಇಲ್ಲ, ಯಾವುದು ಮಾಲು ರೇಟ್ನೂ ಇಲ್ಲ, ರೇಟ್ ಪೂರಾ ಬಿದ್ದು ಹೋಗ್ಬಿಟ್ಟೈತಿ. ಈಗ ಇದ್ದ ಮಾಲ್ ಅಲ್ಪ ಸ್ವಲ್ಪ ಹಸನ ಮಾಡಿ ಕಳಿಸ್ಬೇಕಂತಂದ್ರೆ ಎಕರೆ ಪಿಸಕ್ಕೆ 300-400 ಬರೋ ಲೆಕ್ಕ ಆಗಿಬಿಟ್ಟೈತಿ. ಈಗ ನಾವು ಕಿತ್ತಕ್ಕೆ ಹೊರದು ಕಳಿಸಿದ್ರನ್ನ ಮಾರ್ಕೆಟ್ ಕಳಿಸಿದ್ರೆ ಈ ರೇಟಿಗೆ ಒಂದು ಪಿಸಿ 300-400 ಬರೋ ಲೆಕ್ಕ ಆಗೈತಿ. ಅದು ಈಗಿನ ಖರ್ಚಿಗೆ ಸಹಿತ ಸಾಲಂಗಿಲ್ಲ. ಈಗ ನಾವು ಎಕರೆ ಒಂದು ಕೂಲಿ ಆಳಿನ ಬೆಲೆ 400-500 ರೂಪಾಯಿ ಕೇಳಾಕತ್ತಾರ. ಒಟ್ನಲ್ಲಿ ಈರುಳ್ಳಿ ದಾಖಲೆ ಪ್ರಮಾಣದಲ್ಲಿ ಬೆಳೆಯೋ ಗ್ರಾಮದ ರೈತರು ಮಳೆ ಹೊಡೆತದಿಂದ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕಿಳಿದು ಮತ್ತೊಂದು ಬರೆ ಇಳಿದಿದೆ. ಹೀಗಾಗಿ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಸಹಾಯ ಹಸ್ತ ಚಾಚಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.